ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಾಗಲಕಾಯಿ ಪುಡಿ ಪಲ್ಯನ ಹೆಂಗೆ ಮಾಡೋದು ತೋರಿಸ್ತಾ ಇದ್ದೆ. ಇದು ರಾಶಿ ರುಚಿ ಆಗ್ತು. ಮತ್ತು ಈ ಕೆಲವು ಜನ ಹಾಗಲಕಾಯಿ ಕಹಿ ತಿಂತ್ವಿಲ್ಲ, ಅದರಲ್ಲಿ ನಾನು ಸ್ವಲ್ಪ ಒಬ್ಬವ. ಆದರೆ ಈ ಪಲ್ಯ ಮಾತ್ರ ರಾಶಿ ರುಚಿ ಆಗ್ತು. ಇದು ನನಗೂ ಇಷ್ಟ ಸಿಕ್ಕಾಪಟ್ಟೆಯ. ನಿಂಗೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಅಂತಕ್ಕೆಂದರೆ ಹಾಗಲಕಾಯಲ್ಲಿ ಇಪ್ಪ ಕಹಿ ಅಂಶ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಚಲೋದು. ಹಾಗಾಗಿ ಬೇರೆ ಯಾವುದಾದ್ರೂ ಒಂದು ರೂಪದಲ್ಲಾದ್ರೂ ಹಾಗಲಕಾಯಿ ತಿಂಬನ ಹೇಳಿ ಈ ಪಲ್ಯ ಮಾಡಿದ್ದೆ ನೋಡಿ. ಹಾಗಲಕಾಯಿ ಹಸಿ ಸಾಸಿವೆ ಎಲ್ಲ ಸ್ವಲ್ಪ ಕಹಿ ಬತ್ತಲ್ಲಿ. ಇದು ಬೇಕಾದ್ರೆ ಒಂಚೂರು ಕಹಿ ಬತ್ತಿನ ಮತ್ತು ಸಿಕ್ಕಾಪಟ್ಟೆ ರುಚಿ ಆಗ್ತು. ಮತ್ತು ಸುಮಾರು ದಿವಸ ಇಟ್ಕೊಳ್ಳಕ್ಕು, ಹೊರಗೂ ಒಂದು ವಾರ ಇಟ್ಕೊಳ್ಳಕ್ಕು, ಫ್ರಿಜ್ಜಲ್ಲಂತೂ ಎಷ್ಟು ದಿವ್ಸ ಬೇಕಾದ್ರೂ ಇಟ್ಕೊಳ್ಳಕ್ಕು. ಒಂದು ಸಾರಿ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದ್ದು ಹೇಳಿ. ಈ ಪಲ್ಯ ಸ್ವಲ್ಪ ಸಾಗರದ ಸೈಡ್ ಮಾಡ್ತವನ ಅನ್ನಿಸ್ತು. ಈ ಸಿರ್ಸಿ ಸೈಡೆಲ್ಲ ಅಷ್ಟು ಕಡಿಮೆ ಈ ಥರ ಮಾಡೋದು. ಇದು ಹೆಂಗೆ ಮಾಡ್ತಾ ಇದ್ದೆ ಹೇಳಿ ನಿಮಗೆ ತೋರಿಸ್ತಾ ಇದ್ದೆ ನೋಡಿ. ಫಸ್ಟ್ ಒಂದು 3 ಹಾಗಲಕಾಯ ಚೊಕ್ಕ ಮಾಡಿ ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಕಂಜಿ. ಎಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಂಡ್ರು ಚಲೋದೇ. ಅಂತಕ್ಕೆಂದ್ರೆ ಜಗದ್ರ ಕಹಿ ಆಗ್ತಲ್ಲ ಹಾಗಾಗಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಟ್ಕಂಜಿ. ಈಗ ಒಂದು ಮಸಾಲೆ ಹುರ್ಕೊಳ್ಳವು ನಾವು. ಈ ಹಾಗಲಕಾಯಿ ಆರೋಗ್ಯಕ್ಕೆ ಎಷ್ಟು ಚಲೋದು ಅಂದರೆ ಇದರಿಂದವ ಸುಮಾರು ಈ ಶುಗರ್ ಪೇಷಂಟ್ ಅಲ್ಲವ ಸುಮಾರು ಹಾಗಲಕಾಯಿ ಜ್ಯೂಸು ಮತ್ತು ಹಾಗಲಕಾಯಿ ಪಲ್ಯ ಅಂದರೆ ಹಾಗಲಕಾಯಿ ಸುಮಾರು ಯಾವ ಥರದಲ್ಲಾದ್ರೂ ತಗತ್ತೆ ಸ್ವಲ್ಪ ಶುಗರ್ ಕಡಿಮೆ ಆಗ್ತು ಹೇಳಿ. ಹಾಗಾಗಿ ಆರೋಗ್ಯಕ್ಕೆ ಚಲೋದಾಗಿದ್ದು ನಾವು ಯಾವ್ದಾದ್ರು ರೂಪದಲ್ಲಿ ತಿಂಬನ ಹೇಳಿ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಿ. ಈಗ ಒಂದು 2 ಮುಷ್ಟಿ ಅಪ್ಪಷ್ಟು ಕಡಲೆಬೇಳೆ ಹಾಕ್ಯತಾ ಇದ್ದಿ. ಇದು ನಾವು ಸಣ್ಣ ಬೆಂಕಿಲಿ ಹುರ್ಕೊಂಬನ ಸ್ವಲ್ಪವ ನೋಡಿ. ಸಣ್ಣ ಬೆಂಕಿಲಿ ಫ್ರೈ ಮಾಡ್ತಾ ಇದ್ದಿ. ಈಗ ಸುಮಾರು ಅದರ ಅರ್ಧದಷ್ಟು ಅಂದರೆ 1.5 ಮುಷ್ಟಿಯಷ್ಟು ಸುಮಾರು ಉದ್ದಿನಬೇಳೆ ಹಾಕ್ಯಳವು ನೋಡಿ. ಹಾಕ್ತಾಯಿದ್ದಿ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಸರಿ ಪ್ರಮಾಣದಲ್ಲಿ ಹಾಕಿಂಡ್ರು ಎಂಥ ತೊಂದರೆ ಆಗ್ತಿಲ್ಲ. ಇದಲ್ಲವ ಈ ಥರದ್ದು ಇದು ಒಂದು ಅಂದಾಜಿಗೆ ಹಾಕ್ಯಂಬೋದು. ಎಂತಕ್ಕೆ ಒಂಚೂರು ಹೆಚ್ಚು ಅಥವಾ ಒಂಚೂರು ಕಡಿಮೆ ಯಾವುದಾದ್ರೂ ಎಂಥ ವ್ಯತ್ಯಾಸನೂ ಆಗ್ತಿಲ್ಲ. ಹಾಗಾಗಿ ಈಗ ಓಮ್ ಹಾಕ್ತಾ ಇದ್ದಿ ಇದಕ್ಕೆ ನೋಡಿ. ಓಮ್ ಒಂದು 4 ಹಾಕಿ ಬೇರೆ ರುಚಿ ಬತ್ತು ಇದಕ್ಕೆ. ಹಾಗೆ ಮೆಂತೆ ಒಂದು ಅರ್ಧ ಸ್ಪೂನ್ ಓಮು, ಒಂದು ಅರ್ಧ ಸ್ಪೂನ್ ಮೆಂತೆ ಇದ್ರ ಸಂತಿಗೆ ಹಾಕ್ಕೊಂಡು ಹುರ್ಕೊಳ್ಳಿ. ಅಂತಕ್ಕೆಂದರೆ ಕಡಲೆಬೇಳೆ ಉದ್ದಿನಬೇಳೆ ಹುರಿಯಲು ಒಂಚೂರು ಜಾಸ್ತಿ ಟೈಮ್ ಬೇಕು. ಸಪ್ರೇಟ್ ಹುರ್ಕೊಳ್ಳೋ ಉಳಿಲ್ಲ ಎಲ್ಲದನ್ನೂ ಹಾಕಿ ಹೋದ್ರತ್ತು ಇದಕ್ಕೆ. ಈಗ ಇದ್ರ ಸಂತಿಗೆ ಸಣ್ಣ ಉರಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಾನು ಎಣ್ಣೆ ಹಾಕಿದ್ದಿಲ್ಲ. ಅಂತಕ್ಕೆಂದರೆ ಯಾವುದೇ ಹುರಿಯ ಪದಾರ್ಥಕ್ಕೆ ನಾವು ಎಣ್ಣೆ ಹಾಕಿರೆ ಇದು ಸೋಂಪು ಒಂದು ಅರ್ಧ ಚಮಚ ಸೋಂಪು ಹಾಕಿದ್ದಿ. ಬಡೆ ಸೊಪ್ಪು ಒಳ್ತ್ವಲ್ಲಿ ಅದು. ಕಡೆಗೆ 1 ಅಥವಾ 2 ಕರಿಬೇವು ಹಾಕಿದ್ದಿ. ಇದನ್ನು ಸಣ್ಣ ಊರಿನಲ್ಲಿ ಹುರ್ಕೊಳ್ಳಿ. ಅಂತಕ್ಕೆಂದರೆ ಇದು ಹುರಿಯಲು ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳಿ. ಹಾಗಾಗಿ ಎಣ್ಣೆಯ ಹಾಕ್ಬಿಟ್ರೆ ಫಸ್ಟಯ್ಯ ಬೇಗನೆ ಕೆಂಪಾಗಿ ಹೋಗ್ತು. ನಾವು ಯಾವ್ದು ಹುರಿಯೋದಾದ್ರು ಹಾಗಾಗಿ ಒಂಚೂರು ಫ್ರೈ ಮಾಡ್ಕೊಂಡು ಎಣ್ಣೆ ಹಾಕಿರೆ ಚಲೋ ಆಗ್ತು. ನೀವು ಎಣ್ಣೆ ಹಾಕೋದು ಕೂಡ ಬೇಗನೆ ಕೆಂಪು ಆಪಲ್ ಹಣ್ಕೆ ಹೋಗ್ತು. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಂದು ಸರಿಯ. ಹಾಗಾಗಿ 1-2 ನಿಮಿಷ ಫ್ರೈ ಮಾಡ್ಕೊಂಡು ಕಡೆಗೆ ಎಣ್ಣೆ ಹಾಕ್ತೀವಿ ಸ್ವಲ್ಪ ನೋಡಿ. ಈಗ ಇದಿಷ್ಟನ್ನ ಹುರ್ಕೊಂಡತ್ತಲ್ಲಿ. ಈಗ ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅಂತಕ್ಕೆಂದರೆ ಇದು ಸ್ವಲ್ಪ ಕಲರಿಗಷ್ಟೇ ಖಾರ ಅಷ್ಟು ಹಾಕ್ತೀನಿ. ಹಾಗಾಗಿ ಚೂರು ಜಾಸ್ತಿನೇ ಹಾಕಿದ್ದಿ. ಮತ್ತು ಹಾಗಲಕಾಯಿ ಕಹಿ ಪದಕ್ಕೆ ಖಾರನೂ ಸ್ವಲ್ಪ ಮುಂದಾಗಿದ್ದರೆ ಚಲೋ ಆಗ್ತು. ಹಾಗಾಗಿ ಒಂದು 8-10 ಹಾಕಿದ್ದಿ. ನಿಂಗಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರಕ್ಕೆ ತಕ್ಕಷ್ಟ. ನಿಂಗಕ್ಕೆ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಒಂದು ದೊಡ್ಡ ಚೂರು ಹಿಂಗೆ ಹಾಕ್ಯತಾ ಇದ್ದಿ. ನಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹೋದರೆ ನಾ ಹಾಕೋ ಎಲ್ಲ ವೀಡಿಯೋ ಎಲ್ಲ ನಿಂಗಕ್ಕೆ ಗೊತ್ತಿಲ್ಲ. ಈಗ ಒಂದು 2 ಸ್ಪೂನ್ ಕೊತ್ತಂಬರಿ ಹಾಕ್ತಾ ಇದ್ದಿ ನೋಡಿ. ಜಾಸ್ತಿ ಏನು ಬೇಕಾಗ್ತಿಲ್ಲ. ಯಾಕೆಂದರೆ ಕಡಲೆಬೇಳೆ ಉದ್ದಿನಬೇಳೆ ಫ್ಲೇವರೇ ಜಾಸ್ತಿ ಆಗ್ತು ಇದರಲ್ಲಿ. ಹಾಗಾಗಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದಿ ನೋಡಿ. ಈಗ 1 ಸ್ಪೂನ್ ಎಳ್ಳು ಇದಿಷ್ಟು ಹಾಕಿ ಸಣ್ಣ ಬೆಂಕಿನಲ್ಲಿ ಹುರ್ಕೊಳ್ಳಿ. ಹಾಗೆ 2 ಲವಂಗ ಹಾಕಿದ್ದೆ. ಮತ್ತು ಯಾವ ಸ್ಪೈಸಸ್ಸೂ ಹಾಕಿದ್ನಿಲ್ಲ. 2 ಲವಂಗ ಹಾಕಿದ್ದಿ. ನಿಂಗಕ್ಕೆ ಸಬ್ಸ್ಕ್ರೈಬ್ ಮಾಡಲು ಗೊತ್ತಾಗತ್ತಾರೆ ಬೇರೆ ಯಾರ ಹತ್ರ ಹೇಳಿ ಯಾರು ಮಾಡಿಸ್ಕೊಳ್ಳಿ. ಅಂತಕ್ಕೆ ನಾ ಹಾಕೋ ಎಲ್ಲ ವೀಡಿಯೋ ಗೊತ್ತಿಲ್ಲ ನಿಂಗಕ್ಕೆ. ಮತ್ತು ಪ್ಲೀಸ್ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಲ್ಲಿ. ಹಾಗಾಗಿ ನಿಂಗಳ ಕಾಮೆಂಟ್ಸು, ಲೈಕು, ಶೇರು ಎಲ್ಲದೂ ನಂಗೆ ಗೊತ್ತಾಗ್ತು. ನಿಂಗೆ ಎಷ್ಟು ಜನ ನೋಡಿದ್ದಿ ಎಲ್ಲವ ನಂಗೆ ರಾಶಿ ಖುಷಿ ಆಗ್ತಾಯಿದ್ವು. ಎಲ್ಲರಿಗೂ ಧನ್ಯವಾದ ಹೇಳ್ತಿ. ಈಗ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು ಇದಕ್ಕೆ. ಒಂದು 5-6 ಸ್ಪೂನೇ ಹಾಕ್ಕೊಳ್ಳಿ. ಹಾಗೆ ಈಗ 1 ಸ್ಪೂನ್ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆಗೆ ಹಾಕ್ಕೊಳ್ಳಿ. ಕಡೆಗೆ ಹುರಿದಿಟ್ಕೊಂಡಿದ್ದನ್ನ ಬದಿಗೆ ಇಟ್ಕಂಜಿ ನಾನು. ಎಂತಕ್ಕೆ ಅಂದರೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಂಬನ. ಈಗ ಇದಿಷ್ಟು ಹಾಕ್ಕೊಂಡು ಹಾಗಲಕಾಯಿ ಕೊಚ್ಚಲು ಹಾಕ್ತಾಯಿದ್ದೆ ನೋಡಿ. ಹಾಗಲಕಾಯಿ ಕೊಚ್ಚಲು ಹಾಕ್ಕೊಂಡು ಎಣ್ಣೆಯಲ್ಲಿ ಈಗ ಅದಕ್ಕೆ ನೀರೆಲ್ಲ ಎಂತ ಹಾಕೋದು ಇರ್ತಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಹುಣಸೆ ಹಣ್ಣು ರಸ ಹಾಕ್ಕೊಳ್ಳವು
ಅದು ಹುಣಸೆಹಣ್ಣು ರಸ ಸ್ವಲ್ಪ ಜಾಸ್ತಿನೇ ಬೇಕು. ನಾನು ಸುಮಾರು ಒಂದು ಮುಷ್ಟಿ ಅಪ್ಪಷ್ಟು ಹುಣಸೆಹಣ್ಣನ್ನು ನೆನೆಸಿ ದಪ್ಪನ ರಸ ತೆಕ್ಕಂಜಿ. ದಪ್ಪನ ರಸ ತೆಕ್ಕಂಬಂದು ಅಂತಕ್ಕೆ ಕೇಳಿದರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಹಾಗಲಕಾಯಿ ಬೇಯಲ್ ರಾಶಿ ಅಂದ್ರೆ ಕುದ್ದು ಸುಗ್ಗೋದಂಗೆ ಆಗ್ತು, ಸ್ವಲ್ಪ ಆಗೋಗ್ತು. ಹಾಗಾಗಿ 10 ರಸ ತೆಕ್ಕೊಳ್ಳಿ, ಅಂತಕ್ಕೆಂದ್ರೆ ಉಪ್ಪೆಲ್ಲ ಹಾಕತ್ತಿ ನೀರು ಒಡೆದೋಗ್ತಲ್ಲಿ. ಹಾಗಾಗಿ ಈಗ ನೀ ದೊಡ್ಡ ಚಮಚದಲ್ಲೇ 1 ಚಮಚ ಬೆಲ್ಲ ಹಾಕೇಳಿ. ಎಂತಕ್ಕೆಂದರೆ ಈ ಉಪ್ಪು ಹುಳಿ ಮತ್ತು ಬೆಲ್ಲ ಇದು ಮೂರರಲ್ಲೇ ಹಾಗಲಕಾಯಿ ಬೇಯವು. ಹಂಗೆ ಬೆಂದುಕೊಳೆ ಅದು ಕಹಿ ಅಂಶ ಅಷ್ಟು ಬಿಟ್ಕೊಬಿಡ್ತು, ಒಂದು ಚೂರು ಕಹಿ ಇರ್ತಿಲ್ಲ. ಹಾಗಾಗಿ ಈಗ ನೋಡಿ ಸಣ್ಣ ಉರಿನಲ್ಲಿ ಇದನ್ನ ಬೇಯಿಸ್ಕೊಂಬನ ಒಂದು 5 ನಿಮಿಷವ. ಈಗ ಇದೆಲ್ಲ ಹಾಕತ್ತಿ ಈಗ ನೀರು ಒಡ್ಕೊಬಿಡ್ತು. ಈ ನೀರಷ್ಟು ಹೋಗವು, ಹತ್ತಗಾಗವು, ಇಲ್ದವ್ರು ಪುಡಿ ಪಲ್ಯ ಆಗ್ತಿಲ್ಲ. ನೋಡಿ ಈಗ ಒಂದು 5 ನಿಮಿಷ ಫ್ರೈ ಮಾಡಿದ್ಮೇಲೆ ಯಾವ ಕಲರ್ ಬಂಜು ತೋರಿಸ್ತಿ. ಹಾಗಲಕಾಯಿ ಸುಗ್ಗಿಯೋದಂಗೆ ಆಗ್ತು, ಅಂದ್ರೆ ಸ್ವಲ್ಪ ಆಗೋಗ್ತು. ಹಾಗಾಗಿ ನಿಂಗೆ ಕಹಿ ಜಾಸ್ತಿ ಇಷ್ಟಪಡ್ತೀಳ, ಇಷ್ಟೆಲ್ಲ ಬೇಯಿಸ್ಕೊಂಬ ಅಗತ್ಯ ಇಲ್ಲ, ನಾ ಸ್ವಲ್ಪ ಜಾಸ್ತಿನೇ ಬೇಯಿಸ್ತಿ. ಈಗ ಇದನ್ನೆಲ್ಲ ಪೌಡ್ರ್ ಮಾಡಿದ್ದಿ, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲವ. ಇದು ಪೌಡ್ರ್ ಮಾಡಾದ್ಮೇಲೆ ಈಗ ಇದಕ್ಕೆ ಹಾಕಿ ತೊಳಸ್ಬಿಟ್ರೆ ಆವತ್ತು ನಮ್ಮ ಪಲ್ಯ ರೆಡಿ ಆಯ್ತು. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದು. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಲಾಗಿತ್ತು, ಎಣ್ಣೆ ಹಾಕಿದ್ರೆ ಸ್ವಲ್ಪ ಮುದ್ದೆ ಆಗ್ತಿತ್ತು. ಆದರೆ ಒಂದು 4 ದಿವಸ ಸ್ಟೋರ್ ಮಾಡಿ ಇಟ್ಕೊಂಬನ ಹೇಳ ಇದಕ್ಕೆ ಹದಾಕಿ ಎಣ್ಣೆ ಹಾಕಿದ್ದು. ಕಡೆ ಊಟಕ್ಕೆ ಹಾಕ್ಕೊಂಬಕ ನಾವು ಕಲಸ್ಕೊಂಡು ಎಣ್ಣೆ ಹಾಕ್ಕೊಂಡ್ರು ಚಲೋನೇ ಆಗ್ತು ಇದಕ್ಕೆ. ಹಾಗಾಗಿ ನೋಡಿ ಎಷ್ಟು ಚಂದ ಪಲ್ಯ ರೆಡಿ ಆಯ್ತು ಅಲ್ದಾ. ನಿಗಳು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆದರೂ ಕಾಮೆಂಟ್ಸ್ ಹಾಕಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾ ಹಿಂದೆಲ್ಲ ಸುಮಾರು ನಮ್ಮನೆ ವೀಡಿಯೋ ಹಾಕಿದ್ದಿ, ನಿಮಗೆ ಅದು ಯಾವ್ದು ಇಷ್ಟ ಆಯ್ತು ನೋಡ್ಕೊಂಬನ್ನಿ, ಮತ್ತು ಲೈಕು ಶೇರು ಕಾಮೆಂಟು ಮಾಡಿ. ಹಳ್ಳಿ ಜೀವನ ಹೇಗೆ, ನಾನು ಮತ್ತು ನನ್ನ ಹಿತ್ತಲಲ್ಲಿ ಎಂತೆಂಥ ಹಳ್ಳಿ ಜೀವನ ಹೇಗೆ, ಹಳ್ಳಿ ಹೆಣ್ಣುಮಕ್ಳ ಜೀವನ ಹೇಗೆ, ನನ್ನ ಹಿತ್ತಲಲ್ಲಿ ಎಂತೆಂಥ ಬೆಳೀತು, ನಂಗಳ ತೋಟ ಗದ್ದೆ ಕೆಲಸ ಕೊಟ್ಟಿಗೆ ಕೆಲಸ ಎಲ್ಲದ್ರ ಬಗ್ಗೆನೂ ವೀಡಿಯೋ ಹಾಕಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಗ್ತೋ ನೋಡ್ಕೊಂಡು ಬನ್ನಿ, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ. ಇವತ್ತಿನ ಪದಾರ್ಥ ಎಂತೆಂತೂ ತೋರಿಸ್ತಾ ಇದ್ದಿ. ಒಂದು ಗೋವೆಕಾಯಿ ಹಸಿ, ಒಂದು ಕಟ್ನೆ, ಹಾಗೆ ಒಂದು ಈ ಪುಡಿ ಪಲ್ಯ. ಯಾರ್ಯಾರಿಗೆ ಹಿಂಗೆ 2-3 ಪದಾರ್ಥ ಹಾಕ್ಕೊಂಡು ಊಟ ಮಾಡಲು ಇಷ್ಟ ಆಗ್ತು ಕಾಮೆಂಟ್ಸ್ ಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಜಾಸ್ತಿ ಜನಕ್ಕೆ. ಸುಮಾರು ಜನ ಕಾಮೆಂಟ್ಸ್ ಹಾಕ್ತಾ ಇದ್ದಿ. ಕೆಲವು ಜನ ಸ್ವಲ್ಪ ಪರ್ಸ್ನಲ್ ಕ್ವಶನ್ ಕೇಳ್ತಿ, ಅದ್ರ ದಯವಿಟ್ಟು ಕೇಳಡಿ, ಅಂತಕ್ಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲು ನಂಗೆ ಸ್ವಲ್ಪ ಹೆದರಿಕೆನೇ ಆಗ್ತು. ಹಾಗಾಗಿ ನೋಡಿ ಇವತ್ತಿನ 3 ಪದಾರ್ಥ ಯಾರ್ಯಾರಿಗೆ ಇಷ್ಟ ಆಯ್ತೋ ನಮ್ಮ ಮನೆ ಮಧ್ಯಾಹ್ನಕ್ಕೆ ಊಟಕ್ಕೂ ಬಪ್ಪಲ ಅಡ್ಡಿಲೆ ಕರೀತಾ ಇದ್ದಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.